Hello all, welcome to the another session on PBA third semester computer application. In this session we are going to discuss regarding the compiler and the interpreter. So the main learning object of this session, we are going to learn the definitions of your compiler, interpreter, roles of the both, working principle, and also the key difference between them. So first and foremost, we are going to understand what we mean by the compiler. So in the previous sessions we have discussed regarding the different languages of your computer programming, which had a high level language, assembly level language, and also the machine level language. ಸೊ ಇಲ್ಲಿ ಕಂಪೈಲರ್ ಏನು ಮಾಡುತ್ತಪ್ಪ ಅಂದರೆ, ನೀವು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ ಬರ್ತಿರ್ತೀರ. ಓಕೆ, ಸೊ ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ನ ಏನು ಮಾಡಬೇಕು, ಎಕ್ಸಿಕ್ಯೂಷನ್ ಆಗಬೇಕಂದ್ರೆ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡಬೇಕು. ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ 0 or 1, ಹೌದಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಅನ್ ಮೆಷಿನ್ ಕೋಡ್. ಸೊ ಈ ಮೆಷಿನ್ ಕೋಡಿಗೆ ಕನ್ವರ್ಟ್ ಮಾಡಿದ ತಕ್ಷಣ ನಿಮ್ಮ ಪ್ರೋಗ್ರಾಮ್ ಏನಾಗುತ್ತೆ, ಎಕ್ಸಿಕ್ಯೂಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, so that is what the task of your compiler will going to perform. So it ಏನಾಗುತ್ತೆ, translates or transforms the high level language into the machine code, okay, at once before program runs. Okay, so in this case ಇದು ಹ್ಯೂಮನ್ ರೀಡಬಲ್ ಕೋಡನ್ನು ಏನಾಗುತ್ತೆ, ಪ್ರೊಸೆಸರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡುತ್ತೆ. ಅಂದರೆ ಬೈನರಿ ವ್ಯಾಲ್ಯೂಸ್ 0s and 1sಗೆ ಕನ್ವರ್ಟ್ ಮಾಡುತ್ತೆ. ಸೊ ಬೇಸ್ಡ್ ಅಪಾನ್ ದ ಮೆಷಿನ್ ಕೋಡ್ ಇಟ್ ಪರ್ಫಾರ್ಮ್ಸ್ ದಿ ಕರಸ್ಪಾಂಡಿಂಗ್ ಟಾಸ್ಕ್ ಆಲ್ಸೋ. ಸೊ ನಾವೇನು ಪ್ರೋಗ್ರಾಮಿಂಗ್ ಕೋಡ್ ಬರ್ತಿಲ್ವ ಆ ಟಾಸ್ಕ್ನ ಪರ್ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ರೈಟ್. ಸೊ ನೆಕ್ಸ್ಟ್, ವಾಟ್ ಇಸ್ ದ ರೋಲ್ ಆಫ್ ಯುವರ್ ಕಂಪೈಲರ್? ಸೊ ಯೂಶಲಿ ಕಂಪೈಲರ್ ಏನಾಗುತ್ತೆ ಅಂದರೆ, ಇಟ್ ರೀಡ್ಸ್ ದಿ ಸೋರ್ಸ್ ಕೋಡ್ ಅಂತಂದರೆ ನೀವು ಸಿ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಜಾವಾ ಆಗಿರ್ಬೋದು. ಓಕೆ, ಸೊ ನೀವು ಒಂದು ಪ್ರೋಗ್ರಾಮಿಂಗ್ ಕೋಡಿಂದ ಏನು ಮಾಡ್ತೀರಾ, ಸೋರ್ಸ್ ಕೋಡನ್ನು ಡೆವಲಪ್ ಮಾಡ್ತೀರಾ. ಅದನ್ನು ಏನು ಮಾಡುತ್ತೆ, ಎಕ್ಸಿಕ್ಯೂಟಬಲ್ ಕೋಡಾಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ನಿಮ್ಮ ಕಂಪೈಲರು. ಓಕೆ, ಸೊ ಇಟ್ ಈಸ್ ಅನ್ ಸಾಫ್ಟ್ವೇರ್. ಸೊ ಕಂಪೈಲರ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಸಾಫ್ಟ್ವೇರ್ ವಿಚ್ ಇಸ್ ರಿಟರ್ನ್ ಇನ್ ಅನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ವಿಚ್ ಹೆಲ್ಪ್ ಇಸ್ ಅಸ್ ಟು ಕನ್ವರ್ಟ್ ಓಕೆ ಇಂಟು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಯಾವ ಥರ ನಾವು ಅದು ಹೈ ಲೆವೆಲ್ ಕೋಡಿಂಗ್ ಕನ್ವರ್ಟ್ ಮಾಡಬೇಕಂತ ಅದಕ್ಕೆ ಪ್ರೋಗ್ರಾಮಿಂಗ್ ಏನು ಬರೆದಿರ್ತೀವಲ್ಲ ಅದಕ್ಕೆ ನಾವು ಕಂಪೈಲರ್ ಅಂತ ಕರಿತೀವಿ. ಸೊ ಯೂಶಲಿ ಈ ಫಾರ್ಮ್ಯಾಟ್ ಯಾವ ಥರ ಇರುತ್ತೆ ಅಂದರೆ, ದ ಫಾರ್ಮ್ಯಾಟ್ ವಿಲ್ ಬಿ ಅಂಡರ್ಸ್ಟ್ಯಾಂಡ್ ಬೈ ದ ಸಿ ಪಿ ಯು ಏನಾಗುತ್ತೆ, ಈ ಫಾರ್ಮ್ಯಾಟನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಓಕೆ, ದ ಪ್ರೊಸೆಸ್ ಆಫ್ ಕಂಪೈಲೇಷನ್ ಈಸ್ ರಿಲೇಟಿವ್ಲಿ ಕಂಪೈಲ್ಡ್. ಓಕೆ, ಇಟ್ ಸ್ಪೆಂಡ್ಸ್ ಲಾಟ್ ಆಫ್ ಟೈಮ್ ಟು ಅನಲೈಸ್ ಆ್ಯಂಡ್ ಪ್ರೊಸೆಸಿಂಗ್ ದ ಪ್ರೋಗ್ರಾಮ್. ಸೊ ಕಂಪೈಲರ್ ಏನು ಮಾಡುತ್ತೆ ಅಂದರೆ, ಸೊ ಮೋಸ್ಟ್ ಆಫ್ ದ ಟೈಮ್ ಅನಲೈಸ್ ಮಾಡಲಿಕ್ಕೆ ಮತ್ತು ಪ್ರೊಸೆಸ್ ಮಾಡಲಿಕ್ಕೆ, ಪ್ರೋಗ್ರಾಮ್ನ ಪ್ರೊಸೆಸ್ ಮಾಡಲಿಕ್ಕೆ ಟೈಮ್ನ ಸ್ಪೆಂಡ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಎಕ್ಸಿಕ್ಯೂಟಬಲ್ ರಿಸಲ್ಟ್ ಈಸ್ ಸಮ್ ಫಾರ್ಮ್ ಆಫ್ ಮೆಷಿನ್ ಸ್ಪೆಸಿಫಿಕ್ ಬೈನರಿ ಕೋಡ್. ಸೊ ಎಕ್ಸಿಕ್ಯೂಷನ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಅಗೇನ್ ಇಟ್ ಇಸ್ ಅ ಮೆಷಿನ್ ಕೋಡ್. ಸೊ ಮೆಷಿನ್ ಕೋಡ್ ಇದೇನಾಗುತ್ತೆ, ಹಾರ್ಡ್ವೇರ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಸೂಟಬಲಿ ಕರಸ್ಪಾಂಡಿಂಗ್ ಔಟ್ಪುಟ್ ಕೂಡ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಓಕೆ, so then coming to the interpreter. So interpreter again it is also software which converts your high level language into your machine level language ಅಥವಾ ಮೆಷಿನ್ ಲೆವೆಲ್ ಕೋಡ್ ಅಂತ ಹೇಳ್ಬೋದು ಡ್ಯೂರಿಂಗ್ ದ ಪ್ರೋಗ್ರಾಮ್ ರನ್ ಟೈಮ್. ಸೊ ಯೂಶಲಿ ಇಲ್ಲಿ ಇಂಟರ್ಪ್ರಿಟರಲ್ಲಿ ಏನಾಗುತ್ತೆ ಅಂದರೆ, ಇಟ್ ವಿಲ್ ಗೋನ್ ಟು ಕನ್ವರ್ಟ್ ದ ಕೋಡ್ ಲೈನ್ ಬೈ ಲೈನ್. ಇಲ್ಲೇನಾಗುತ್ತೆ ಅಂದರೆ ಲೈನ್ ಬೈ ಲೈನ್ ಕನ್ವರ್ಷನ್ ಆಗುತ್ತೆ. ಕಂಪೈಲರಲ್ಲಿ ಏನಾಗುತ್ತೆ, ಓಲ್ಡ್ ಪ್ರೋಗ್ರಾಮ್, ಸೊ ಎಲ್ಲ ಪ್ರೋಗ್ರಾಮ್ ಕಂಪ್ಲೀಟಾಗಿ ರನ್ ಆಗಿಬಿಟ್ಟು ಕನ್ವರ್ಟ್ ಆಗಿಬಿಡುತ್ತೆ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ. ಸೊ ಇಲ್ಲಿ ಲೈನ್ ಬೈ ಲೈನ್ ಕನ್ವರ್ಟ್ ಆಗುತ್ತೆ, ವಿಚ್ ಇನ್ಕ್ಲೂಡ್ಸ್ ಯುವರ್ ಸೋರ್ಸ್ ಕೋಡ್, ಓಕೆ, ಪ್ರೀ ಕಂಪೈಲ್ಡ್ ಕೋಡ್ ಆ್ಯಂಡ್ ಆಲ್ಸೋ ದ ಸ್ಕ್ರಿಪ್ಟ್ಸ್. ರೈಟ್. ಸೊ ಅಟ್ ದ ಸೇಮ್ ಟೈಮ್ ಇಲ್ಲೇನಾಗುತ್ತೆ ಅಂತಂದರೆ, ಸೊ ಮೆಷಿನ್ ಕೋಡ್ ಅಂತಾರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಯರ್ .exe ಕೋಡ್, ಎಕ್ಸಿಕ್ಯೂಟಬಲ್ ಕೋಡ್ ಆಗಿರುತ್ತೆ. ಓಕೆ, ಸೊ ಯೂಶಲಿ ಅಗೇನ್ ಇಂಟರ್ಪ್ರಿಟರು ಕೂಡ ಮೆಷಿನ್ ಕೋಡಿಗೆ ಕನ್ವರ್ಟ್ ಮಾಡುತ್ತೆ. ಆ ಮೆಷಿನ್ ಕೋಡ್ ಏನಾಗುತ್ತೆ, ಸೂಟಬಲ್ ಟಾಸ್ಕನ್ನ ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. Then what are the roles of your interpreter? So as I told you, so source ಕೋಡನ್ನು ಲೈನ್ ಬೈ ಲೈನ್ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ವಿಚ್ ಒನ್? your interpreter ಲೈನ್ ಬೈ ಲೈನ್ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಡ್ಯೂರಿಂಗ್ your ರನ್ ಟೈಮ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಪ್ರೋಗ್ರಾಮ್ ರಿಟರ್ನ್ ಇನ್ ದ ಹೈ ಲೆವೆಲ್ ಲ್ಯಾಂಗ್ವೇಜ್ ಈಸ್ ಆಲ್ಸೋ ಕನ್ವರ್ಟೆಡ್ ಇಂಟು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಏನಿದು ಕೂಡ ಸೇಮ್ ಟಾಸ್ಕ್ ಪರ್ಫಾರ್ಮ್ ಮಾಡುತ್ತೆ. ಆ್ಯಂಡ್ ಕಮಿಂಗ್ ಟು ದ ಇಂಟರ್ಪ್ರಿಟರ್, ಓಕೆ, ಇಟ್ ಅಲೋಸ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ಮಾಡಿಫಿಕೇಷನ್ ಆಫ್ ದ ಕೋಡ್ ವೈಲ್ ಇಟ್ ಈಸ್ ಎಕ್ಸಿಕ್ಯೂಟಿಂಗ್. ಅಂದರೆ ಎಕ್ಸಿಕ್ಯೂಷನ್ ಆಗೋ ಟೈಮಲ್ಲಿ ಎವ್ಯಾಲ್ಯೂಯೇಷನ್ ಮಾಡುತ್ತೆ ಮತ್ತು ಮಾಡಿಫಿಕೇಷನ್ ಕೂಡ ಮಾಡುತ್ತೆ. ರಿಲೇಟಿವ್ಲಿ ಲೆಸ್ ಟೈಮ್ ಸ್ಪೆಂಡ್ ಆನ್ ದ ಅನಲೈಸಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ದ ಪ್ರೋಗ್ರಾಮ್. ಇಲ್ಲಿ ಅನಲೈಸ್ ಮತ್ತು ಪ್ರೊಸೆಸಿಂಗ್ ಮಾಡಲಿಕ್ಕೆ ತುಂಬ ಕಡಿಮೆ ಟೈಮ್ನ ತಗೊಳುತ್ತೆ.
ಸೊ ಎಕ್ಸಿಕ್ಯೂಷನ್ ಈಸ್ ಮಚ್ ಸ್ಲೋಯರ್ ಕಂಪೇರ್ಡ್ ಟು ದ ಕಂಪೈಲರ್. ಇದು ಏನಾಯ್ತು, ಎಕ್ಸಿಕ್ಯೂಷನ್ ಲೈನ್ ಬೈ ಲೈನ್ ಆಗೋದ್ರಿಂದ ಸೊ ಇದು ಮಚ್ ಸ್ಲೋಯರ್ ಕಂಪೇರ್ಡ್ ಟು ದ ಕಂಪೈಲರ್. ನೆಕ್ಸ್ಟ್ ಕಮಿಂಗ್ ಟು ದ ವರ್ಕಿಂಗ್ ಪ್ರಿನ್ಸಿಪಲ್, ಅಬ್ಸರ್ವ್ ಮಾಡಿ, ವಿ ಹ್ಯಾವ್ ಯುವರ್ ಸೋರ್ಸ್ ಕೋಡ್, ಓಕೆ, ವಿಚ್ ಕ್ಯಾನ್ ಬಿ ಯುವರ್ ಸಿ ಪ್ರೋಗ್ರಾಮಿಂಗ್. ಸೊ ಕಂಪೈಲರ್ ಏನು ಮಾಡುತ್ತೆ, ಎಂಟೈರ್ ಸೋರ್ಸ್ ಪ್ರೋಗ್ರಾಮ್ನ ಏನು ಮಾಡುತ್ತೆ, ಒಂದೇ ಫೆಚ್ಚಲ್ಲಿ ಸ್ಕ್ಯಾನ್ ಮಾಡಿ, ಓಕೆ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮೆಷಿನ್ ಕೋಡಿಗೆ ಕನ್ವರ್ಟ್ ಮಾಡಿಬಿಡುತ್ತೆ. ಓಕೆ, ಸೊ ಇನ್ ಟರ್ನ್ ಈ ಮೆಷಿನ್ ಕೋಡ್ ವಿಲ್ ಗೋನ್ ಟು ಗಿವ್ ದಿ ಔಟ್ಪುಟ್. ಹೌದಾ. ಸೊ ಈಗ ಇಂಟರ್ಪ್ರಿಟರಿಗೆ ಬನ್ನಿ. ಸೊ ಇಂಟರ್ಪ್ರಿಟರ್ ಏನಾಗುತ್ತೆ, ಇಟ್ ವಿಲ್ ಪರ್ಫಾರ್ಮ್ ಲೈನ್ ಬೈ ಲೈನ್ ಕನ್ವರ್ಷನ್. ಸೊ ಲೈನ್ ಬೈ ಲೈನ್ ಏನಾಗುತ್ತೆ, ಸೋರ್ಸ್ ಕೋಡನ್ನು ಮೆಷಿನ್ ಕೋಡಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಮೆಷಿನ್ ಕೋಡ್ ಕನ್ವರ್ಟ್ ಆದ ತಕ್ಷಣ ಯೂಶಲಿ ವಿಲ್ ಗೋನ್ ಟು ಗೆಟ್ ದ ಔಟ್ಪುಟ್. ಓಕೆ, ಸೊ ದಿಸ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಬೋತ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಸೊ ಕಮಿಂಗ್ ಟು ದ ಕೀ ಡಿಫ್ರೆನ್ಸ್. ಸೊ ಕೀ ಡಿಫ್ರೆನ್ಸ್ ಏನು, ಸೊ ಆ್ಯಸ್ ಐ ಟೋಲ್ಡ್ ಯು ಫಸ್ಟ್ ಪಾಯಿಂಟ್, ಸೊ ಇಂಟರ್ಪ್ರಿಟರ್ ಏನಾಗುತ್ತೆ, ಸೊ ಇಟ್ ವಿಲ್ ಗೋನ್ ಟು ಕನ್ವರ್ಟ್ ದಿ ಕೋಡ್, ಓಕೆ, ಒನ್ ಬೈ ಒನ್. ಸೊ ವೆರಾಸ್ ಕಂಪೈಲರ್ ಏನಾಗುತ್ತೆ ಅಂತಂದರೆ, ಸೊ ಟ್ರಾನ್ಸ್ಲೇಟ್ ದ ಓಕೆ ಎಂಟೈರ್ ಸೋರ್ಸ್ ಕೋಡ್ ಇಂಟು ದ ಮೆಷಿನ್ ಅಟ್ ಅ ಒನ್ ಫೆಚ್. ಸೊ ಒಂದೇ ಫೆಚ್ಚಲ್ಲಿ ಏನಾಗುತ್ತೆ, ಕನ್ವರ್ಟ್ ಮಾಡಿ ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕಂಪೈಲ್ಡ್ ಕೋಡ್ ರನ್ಸ್ ಫಾಸ್ಟರ್. ಸೊ ಕಂಪೈಲ್ಡ್ ಕೋಡ್ ಏನಾಗುತ್ತೆ, ಫಾಸ್ಟಾಗಿ ರನ್ ಆಗುತ್ತೆ, ವೆರಾಸ್ ಇಂಟರ್ಪ್ರಿಟರ್ ಕೋಡ್ ಏನಾಗುತ್ತೆ, ತುಂಬ ಸ್ಲೋ ಆಗಿ ರನ್ ಆಗುತ್ತೆ. ಸೊ ಕಂಪೈಲರ್ ಡಿಸ್ಪ್ಲೇಸ್ ಆಲ್ ದ ಎರರ್ಸ್ ಆಫ್ಟರ್ ದಿ ಕಂಪೈಲೇಷನ್ ಆದಮೇಲೆ ಎರರ್ಸ್ ಎಲ್ಲ ತೋರಿಸುತ್ತೆ ಅದರಲ್ಲಿ ನಿಮ್ಮ ಕಂಪೈಲರೇ. ಸೊ ಯಾವ ಲೈನಲ್ಲಿ ಏನು ಎರರ್ಸ್ ಇದೆ ಏನು ಅಂತ ನಿಮಗೆ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ವೆರಾಸ್ ಇಂಟರ್ಪ್ರಿಟರ್ ಏನಾಗುತ್ತೆ, ಲೈನ್ ಬೈ ಲೈನ್ ಎರರ್ನ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ಕಂಪೈಲರ್ ಈಸ್ ಬೇಸ್ಡ್ ಆನ್ ದ ಟ್ರಾನ್ಸ್ಲೇಷನ್ ಲಿಂಕಿಂಗ್ ಲೋಡಿಂಗ್ ಮಾಡೆಲ್. ಸೊ ಇದೇನಾಗುತ್ತೆ, ಟ್ರಾನ್ಸ್ಲೇಷನ್ ಲಿಂಕಿಂಗ್ ಲೋಡಿಂಗ್ ಮಾಡೆಲ್ ಮೇಲೆ based upon that one compiler has been designed, whereas interpreter is been based upon the interpretation method. ಅಂದರೆ ಮಧ್ಯದಲ್ಲಿ ಇಂಟ್ರಪ್ಟ್ ಆಯ್ತಂದ್ರೆ ಅಲ್ಲಿ ಸ್ಟಾಪ್ ಮಾಡುತ್ತೆ, ಆ ಇಂಟ್ರಪ್ಷನ್ ಕ್ಲಿಯರ್ ಮಾಡಬೇಕು, ಅಂದರೆ ಆ ಎರರ್ಸ್ನ ಕ್ಲಿಯರ್ ಮಾಡಬೇಕು, ಮತ್ತು ಮುಂದಿನ ಲೈನ್ಗೆ ಹೋಗಬೇಕು. ಓಕೆ, ಸೊ ದಟ್ ಈಸ್ ಇನ್ ಕೇಸ್ ಆಫ್ ಇಂಟರ್ಪ್ರಿಟರ್. And at the same time the compiler takes entire program, whereas interpreter takes a single line of code, as I told you. ಸೊ ಈ ಥರ ಏನು ಮಾಡುತ್ತೆ, ನಿಮ್ಮ ಸೋರ್ಸ್ ಕೋಡ್ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ರೈಟ್. ಸೊ ದೀಸ್ ಆರ್ ದ ಸಮ್ಮರೀಸ್ ವಿ ಹ್ಯಾವ್ ಅಬ್ಸರ್ವ್ಡ್: ಡೆಫಿನಿಷನ್, ರೂಲ್ಸ್, ವರ್ಕಿಂಗ್ ಪ್ರಿನ್ಸಿಪಲ್, ಆ್ಯಂಡ್ ಆಲ್ಸೋ ದ ಕೀ ಡಿಫರೆನ್ಸ್ ಬಿಟ್ವೀನ್ ದೆಮ್. So for extra knowledge you can refer these websites and also the book by Bal Guruswamy, and we'll end the session. Thank you very much.